ನೋಡಿ, ಬೆಂಗಳೂರಿನಲ್ಲಿ ಈ ಡಿಜಿಟಲ್ ಅರೆಸ್ಟ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಾದ ನಂತರ ಒಂದು ಕೇಸ್ಗಳು ಹೊರಗೆ ಬರ್ತಾನೆ ಇದೆ. ಈಗ ನೋಡಿ, ಮತ್ತೊಂದು ಕೇಸ್ ಹೊರಗೆ ಬರ್ತಾ ಇದೆ. ಇಬ್ಬರ ಸ್ನೇಹಿತೆಯರ ಡಿಜಿಟಲ್ ಅರೆಸ್ಟ್ ಆಗಿದೆ. ಬೆತ್ತಲೆಗೊಳಿಸಿ ಅವರನ್ನ ವಿಡಿಯೋ ಮಾಡಿಬಿಟ್ಟು ಲಾಸ್ಟ್ಗೆ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಆ ಕಿರಾತಕರು. 58,000 ರೂಪಾಯಿ ಹಣವನ್ನ ಪೀಕಿ ಮತ್ತಷ್ಟು ಹಣ ಕೊಡುವಂತ ಹಿಂಸೆ ಕೊಟ್ಟಿದ್ದಾರೆ. ಮನಿ ಲಾಂಡ್ರಿಂಗ್ ಆರೋಪದ ನೆಪದಲ್ಲಿ ವಿಡಿಯೋ ಕಾಲ್ ಮಾಡಿದ್ದಾರೆ, ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ. ವಿಡಿಯೋ ಕಾಲ್ ಮಾಡಿ ಸೈಬರ್ ವಂಚಕರು ಮಹಾ ದುಷ್ಕೃತ್ಯವನ್ನ ಎಸಗಿರೋದು. ದೈಹಿಕ ತಪಾಸಣೆಯ ನೆಪದಲ್ಲಿ ಅವರನ್ನ ವ್ಯವಸ್ಥೆಗೊಳಿಸಿ ಟಾರ್ಚರ್ ಕೊಟ್ಟಿದ್ದಾರೆ. ನಿರಂತರ 9 ಗಂಟೆಗಳ ಕಾಲ ಕಿರುಕುಳಕ್ಕೊಳಗಾಗಿದ್ದಾರೆ ಆ ಬಾಲ್ಯ ಸ್ನೇಹಿತೆಯರು. ಬೆಂಗಳೂರು ಪೂರ್ವ ವಿಭಾಗದ ಸಿಎನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಸಂಬಂಧ ಸಂತ್ರಸ್ತ ಸ್ನೇಹಿತೆ ಬಂದು ಥೈಲ್ಯಾಂಡ್ನಲ್ಲಿ ಉಪನ್ಯಾಸಕಿ ಆಗಿದ್ದಾರೆ. ತನ್ನ ಚೈಲ್ಡ್ಹುಡ್ ಫ್ರೆಂಡನ್ನು ಮೀಟ್ ಮಾಡೋದಕ್ಕೆ ಅಂತೇಳಿ ಇಂಡಿಯಾಗೆ ಬಂದಿದ್ರು. ಜುಲೈ 17ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಕಾಲ್ ಮಾಡಿ ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ. ಇವರನ್ನು ಡಿಜಿಟಲ್ ಅರೆಸ್ಟ್ ಮಾಡಿದ ನಂತರ ತಪಾಸಣೆಯ ನೆಪದಲ್ಲಿ ಅವರನ್ನು ವಿವಸ್ತ್ರಗೊಳಿಸಿದ್ದಾರೆ. ಆಮೇಲೆ ಆ ವಿಡಿಯೋನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಬೆತ್ತಲೆಗೊಳಿಸಿ ವಿಡಿಯೋ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಫಸ್ಟ್ 58,000 ರೂಪಾಯಿ ಹಣವನ್ನು ಪೀಕಿದ್ದಾರೆ. ಆಮೇಲೆ ಇನ್ನೂ ಕೊಡಬೇಕು ಅಂತ ಪೀಡಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈ ಡಿಜಿಟಲ್ ಅರೆಸ್ಟ್ ಕೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗಂತೂ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೇನೇನಾಯಿತು ಅಂತ? ಶರತ್, ಡಿಜಿಟಲ್ ಅರೆಸ್ಟ್ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಪೊಲೀಸರು ಕೂಡ ಅಧಿಕಾರಿಗಳು ಕೂಡ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮತ್ತು ತಿಳುವಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಥೈಲ್ಯಾಂಡ್ನಿಂದ ಬಂದಂತಹ ಒಂದು ಸ್ನೇಹಿತರ ಮನೆಗೆ ಬಂದಂತಹ ಉಪನ್ಯಾಸಕಿ ಒಬ್ಬರು ಜುಲೈ 17ನೇ ತಾರೀಕು ಅವ್ರ ಮನೆಯಲ್ಲಿ ಸ್ನೇಹಿತೆಯ ತಂಗಿಯ ಮನೆಯಲ್ಲಿ ವಾಸವನ್ನು ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬ ಕರೆ ಮಾಡಿ ನಿಮ್ಮ ಒಂದು ಹಣ ವರ್ಗಾವಣೆ ಅಂದರೆ ಜೆಟ್ಟಿ ಏರ್ವೇಸಲ್ಲಿ ಹಣ ವರ್ಗಾವಣೆಯಲ್ಲಿ ನಿಮ್ಮ ಹೆಸರು ಕೇಳಿ ಬಂದಿದೆ ಮತ್ತು ನಿಮ್ಮ ಮೂಲ ದಾಖಲಾತಿಗಳೇನಿದೆ ಈ ಎಲ್ಲವೂ ಕೂಡ ಕಳ್ಳ ಸಾಗಾಣಿಕೆ ಮನಿ ಲ್ಯಾಂಡ್ರಿಂಗ್ನಲ್ಲಿ ಕೂಡ ಲಿಂಕ್ ಆಗಿದೆ, ಹಾಗಾಗಿ ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಹೆದರಿಸಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಕೂಡ ಭಯಭೀತಗೊಂಡು ಅವರ ಒಂದು ಆಧಾರ್ ಕಾರ್ಡ್ ಸೇರಿ ಅವರ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ಗಳ ನಂಬರ್ಗಳನ್ನು ಪಡೆದುಕೊಂಡಿದ್ದಾರೆ ಮತ್ತು ಆ ಡೆಬಿಟ್ ಕಾರ್ಡ್ಗಳ ನಂಬರ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಆಗ ಅವರ ಬಳಿ ಒಂದು ಹಣವನ್ನು ಕೂಡ ತೆಗೆದುಕೊಂಡಿದ್ದಾರೆ. 54,000 ರೂಪಾಯಿಗೂ ಹೆಚ್ಚಿನ ಒಂದು ಹಣವನ್ನು ವರ್ಗಾವಣೆ ಮಾಡಿಕೊಂಡು ತದ ಬಳಿಕ ಅವರನ್ನು ಕೂಡ ಒಂದು ಏನು ನೀವು ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ನೀಡಬೇಕಾಗುತ್ತೆ ಅಂತ ಹೇಳಿ ನಿಮಗೆ ಒಂದು ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ಅವರೊಂದು ವಾಟ್ಸಪ್ ಮುಖಾಂತರವಾಗಿ ಒಂದು ವಾರೆಂಟನ್ನು ಕೂಡ ಕಳಿಸ್ತಾರೆ. ಆಗ ಅವರು ಸಹಜವಾಗಿಯೂ ಕೂಡ ಭಯಗೊಳ್ತಾರೆ. ಆಗ ಅವ್ರನ್ನ ಮತ್ತೆ ನಿಲ್ಲಿಸಿ ಅವರನ್ನು ವಿಡಿಯೋ ಕರೆಯನ್ನು ಮಾಡ್ಕೊಳ್ತಾರೆ, ಅವ್ರನ್ನ ವಿವಸ್ತ್ರಗೊಳಿಸ್ತಾರೆ. ಅದನ್ನು ವಿಡಿಯೋವನ್ನು ಮಾಡಿಕೊಂಡು ತದನಂತರ ಕೆಲವು ಸೆಕೆಂಡ್ಗಳ ನಂತರ ಪುನಃ ವಾಪಸ್ ಕರೆ ಮಾಡಿ ನಿಮ್ಮ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಿಡುತ್ತೇವೆ, ನಿಮ್ಮ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ನೀವು ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಹೇಳಿ ಮತ್ತೆ ಹಣಕ್ಕೆ ಡಿಮ್ಯಾಂಡನ್ನು ಮಾಡ್ತಾರೆ. ಆಗ ಸಹಜವಾಗಿಯೇ ಕೂಡ ಅವರು ಭಯಗೊಳ್ತಾರೆ. ಸುಮಾರು 9 ಗಂಟೆಗಳ ಕಾಲ ಇವರು ಇದೇ ರೀತಿಯಾಗಿ ಡಿಜಿಟಲ್ ಅರೆಸ್ಟ್ ಆಗಿರ್ತಾರೆ ಮತ್ತು ಈ ವಿಡಿಯೋಗಳನ್ನು ಕೂಡ ಅವರು ರೆಕಾರ್ಡ್ ಮಾಡಿಕೊಂಡು ಅವರಿಗೆ ಎದುರಿಸುವಂಥ ಕೆಲಸವನ್ನು ಮಾಡ್ತಾರೆ. ತಕ್ಷಣ ಅವರಿಗೆ ಎಲ್ಲೋ ಒಂದು ಕಡೆ ಎಚ್ಚರಿಕೆ ಆಗುತ್ತೆ. ಅಂದರೆ ಎಲ್ಲೋ ನಾವು ಒಂದು ರೀತಿ ಮೋಸ ಹೋಗಿದ್ದೀವಿ ಅಂತೇಳಿ ಅವರ ಸ್ನೇಹಿತರಿಗೆ ಕರೆ ಮಾಡಿ ವಿಚಾರವನ್ನು ಹೇಳಿದಂಥ ವೇಳೆಯಲ್ಲಿ ಅವರು ನೀವು ಈ ರೀತಿಯಾಗಿ ಸೈಬರ್ ವಂಚಕರ ಜಾಲಕ್ಕೆ ಸಿಲುಕಿದ್ದೀರಿ, ಮೋಸ ಹೋಗಿದ್ದೀರಿ ಅಂತ ಹೇಳ್ತಾರೆ. ಆಗ ಅವರು ರಿಯಲೈಸ್ ಆಗಿ ಮತ್ತೆ ಬಂದು ಒಂದು ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾರೆ. ಈಗ ದೂರಿನ ಆಧಾರದ ಮೇಲೆ ಆರೋಪಿಗಳ ಪತ್ತೆಗೆ ಕೂಡ ಮುಂದಾಗಿರುವಂಥದ್ದು. ಸಾಕಷ್ಟು ಬಾರಿ ತಿಳುವಳಿಕೆಯನ್ನು ಹೇಳಿದ್ರು ಕೂಡ ಜನ ಮತ್ತೆ ಈ ರೀತಿಯಾಗಿ ಮೋಸ ಹೋಗ್ತಾ ಇರುವಂಥದ್ದನ್ನು ನೋಡಿದ್ರೆ ಇನ್ನೂ ಒಂದಷ್ಟು ರೀತಿಯಾದಂತಹ ಒಂದು ಜಾಗೃತಿ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡಬೇಕಾಗಿರುವಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ. Thank you.